ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತು ಬರ್ತ್ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ಬರ್ತ್ಡೇಗೆ ಅಂತ ಸ್ವೀಟ್ ಮಾಡಬೇಕಲ್ವ, ಹಾಗಾಗಿ ನಾನು ಇವತ್ತು ಗೋಧಿ ಪಾಯಸವನ್ನು ಮಾಡ್ತಾ ಇದ್ದೀನಿ. ಗೋಧಿ ನುಚ್ಚನ್ನು ಕುಕ್ಕರಲ್ಲಿ ಒಂದು 4ರಿಂದ 5 ವಿಷಲ್ ಬಂದಿದೆ. ಹಾಗೆ ಇದಕ್ಕೆ ಹಾಕಲಿಕ್ಕೆ ಅಂತ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಗಸಗಸೆ 3 ಏಲಕ್ಕಿನ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬೇಯಿಸಿರುವಂಥ ಗೋಧಿ ನುಚ್ಚಿಗೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಬಿಟ್ಟು ಹಾಗೆ ಬೆಲ್ಲದ ಪಾನಕವನ್ನು ಮಾಡಿದ್ದೀನಿ. ಅದಕ್ಕೆ ಸೇರಿಸ್ಬಿಟ್ಟು ಹಾಗೆ ರುಬ್ಬಿರುವಂಥ ಕಾಯಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ರುಬ್ಬಿರುವಂಥ ಕಾಯಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು. ಬರ್ತ್ಡೇ ಆದಮೇಲೆ ಏನಾದರೂ ಒಂದು ಸ್ವೀಟ್ ಮಾಡಲೇಬೇಕಲ್ವಾ, ಹಾಗಾಗಿ ಗೋಧಿ ಪಾಯಸವನ್ನು ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಬೇಯಲಿಕ್ಕೆ ಬಿಡೋಣ. ಹಾಗೆ ಇದಕ್ಕೆ ಬಾದಾಮ್ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಆ ಬಾದಾಮ್ ಪೌಡ್ರ್ ಹಾಕಿದ್ರೆ ಪಾಯಸ ತುಂಬಾ ರುಚಿಯಾಗಿರುತ್ತೆ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹಾಕಿದ್ದಾದಮೇಲೆ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡೋಣ. ಹಾಗೆ ಇದಕ್ಕೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದು ಹಾಕ್ತಾ ಇದ್ದೀನಿ. ಇವಾಗ ಪಾಯಸ ರೆಡಿಯಾಗಿದೆ. ಇಷ್ಟೇ ಸಿಂಪಲ್ಲಾಗಿ ತುಂಬಾ ರುಚಿಯಾಗಿರುತ್ತೆ. ಬರ್ತ್ಡೇಗಂತ ಶಾವಂತಿಗೆ ಹೂವು ತಗೊಂಡು ಈ ಥರ ಬಿಡಿಸ್ಬಿಟ್ಟು ಅವಳ ಹೆಸರನ್ನು ಬರೀತಾ ಇದ್ದಾಳೆ ನೋಡಿ. ಈ ಥರ ಗೌತಮಿ ಅಂತ ಬರೀತಿದ್ದಾಳೆ. ಮಕ್ಕಳಿಗೆ ಬರ್ತ್ಡೇ ಅಂದರೆ ತುಂಬಾ ಖುಷಿ. ಅವ್ರ ಬರ್ತ್ಡೇ ಅಂತಲೇ ಅಲ್ಲ, ಬೇರೆ ಬರ್ತ್ಡೇ ಇದ್ದರೂ ಕೂಡ ಅವರಿಗೆ ಒಂಥರ ಖುಷಿ. ಅದೇನೋ ಅಂತ ಗೊತ್ತಿಲ್ಲ, ಒಟ್ಟು ಮಕ್ಕಳಿಗೆ ಬರ್ತ್ಡೇ ಅಂದ್ರೇ ಒಂದು ಖುಷಿ ಇರುತ್ತೆ. ಹಾಗೆ ರಿಂಗನ್ನು ತಂದಿದ್ರು, ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಇದೆ ರಿಂಗು, ಗೋಲ್ಡ್ ರಿಂಗು. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಇದೆ ರಿಂಗು. ಇದು 5 ಗ್ರಾಮಿಂದು. ತುಂಬಾ ಚೆನ್ನಾಗಿದೆ. ಇವಾಗ ಬರ್ತ್ಡೇ ಸ್ಟಾರ್ಟ್ ಆಗಿದೆ ನೋಡಿ. ಕ್ಯಾಂಡಲನ್ನು ಹಚ್ಚಿದ್ದಾಳೆ. ತುಂಬಾ ಖುಷಿ ಅಂದರೆ ಖುಷಿ ಅವಳಿಗೆ ಬರ್ತ್ಡೇ ಮಾಡ್ಕೋಬೇಕಂತ ಸಿಂಪಲ್ಲಾಗಿ ಬರ್ತ್ಡೇ ಮಾಡಿದ್ದೀವಿ. ಇವಾಗ ಕೇಕನ್ನು ಕಟ್ ಮಾಡ್ತಿದ್ದಾಳೆ. Happy birthday to me. Happy birthday to me. ಇವಾಗ ನಾನು ತಿನ್ನಿಸಿದ್ದೀನಿ, ಅವಳಿಗೆ ನನಗೆ ತಿನ್ನಿಸ್ತಾ ಇದ್ದಾಳೆ. ಮೊದಲು ಅವಳು ನನಗೆ ತಿನ್ಸಕ್ಕಂತ ಬಂದಿದ್ಲು, ನಾನು ಅವಳಿಗೆ ಕೇಕನ್ನು ತಿನ್ನಿಸಿದೆ. ಇವರೆಲ್ಲ ಮಕ್ಕಳು ಅಕ್ಕಪಕ್ಕದ ಮನೆಯವರು ಎಲ್ಲ ಬರ್ತ್ಡೇ ಅಂತ ಬಂದಿದ್ದಾರೆ.
ಇವಳ ಹೆಸರು ಬಿಂದು, ಸಾನ್ವಿ, ಶ್ರೇಷ್ಠು ಮತ್ತು ಕಿರಣ, ಇನ್ನೊಂದು ಹೆಸರು ವಿಜಯ್. ಅವರಿಗೂ ತುಂಬಾ ಖುಷಿ ಬರ್ತಡೇ ಅಂದರೆ. ಎಲ್ಲ ಮಕ್ಕಳಿಗೂ ಅಷ್ಟೇ ಬರ್ತಡೇ ಅಂದ್ರೇ ಖುಷಿ. ಇವಾಗ ಅವರ ಅಪ್ಪಾಜಿಗೆ ಕೇಕನ್ನು ತಿನ್ನಿಸ್ತಾ ಇದ್ದಾಳೆ. ಇವಾಗೆಲ್ಲರೂ ಸೇರಿ ಒಂದು ಫೋಟೋನ ತೆಗೆಸ್ಕೊಳ್ಳೋಣ ಅಂತ, ಎಲ್ಲರೂ ಜೊತೆಗೆ ನಿಂತ್ಕೊಳ್ಳಿ ಅಂತ ನಿಂತ್ಕೊಳ್ತಾ ಇದ್ದಾರೆ. ಒಂದು ಫೋಟೋ ಸೆಲ್ಫಿ ತೆಗೊಳ್ಳೋಣ ಅಂತ. ಇವನು ನನ್ನ ಮಗ, ಅವ್ರ ತಂಗಿಗೆ ಕೇಕನ್ನು ತಿನ್ನಿಸ್ತಾ ಇದ್ದಾನೆ. ಹಾಗೆ ಅವಳು ಕೂಡ ತಿನ್ನಿಸ್ತಾ ಇದ್ದಾಳೆ. ಇವರು ನಮ್ಮಮ್ಮ. ಹಾಗೆ ಬರ್ತಡೇ ಅಂತ ಖಾರ, ಚಿಪ್ಸು ಮತ್ತು ಕೇಕು ಅವೆಲ್ಲ ಪ್ಲೇಟಲ್ಲಿ ಹಾಕಿ ಬಂದಿರೋ ಮಕ್ಕಳಿಗೆ ಕೊಡ್ತಾಯಿದ್ದೀನಿ. ಹಾಗೆ ಮಾರನೇ ದಿನ ಚಿಕನ್ನು ಮತ್ತು ಮಟನ್ನು ತಂದಿದ್ದರು. ನಾನಿಲ್ಲಿ ತರಕಾರಿಯನ್ನು ಹೆಚ್ಚಿ ಇಟ್ಟಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ ಮತ್ತು ಈರುಳ್ಳಿ, ಕೊತ್ತಂಬರಿ, ಪುದೀನ, ಟೊಮೊಟೊ ಮತ್ತು ಕಾಯಿ ತುರಿ ಇವೆಲ್ಲ ಹಾಕಿಬಿಟ್ಟು ಮಸಾಲೆಯನ್ನು ರುಬ್ಬಿದ್ದೀನಿ. ಹಾಗೆ ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ, ಅದಕ್ಕೆ ಮಟನನ್ನು ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಹಾಕಿಬಿಟ್ಟು ಅದಕ್ಕೆ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ಇವಾಗ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಅರಶಿನವನ್ನು ಹಾಕ್ತಾಯಿದ್ದೀನಿ. ಹಾಗೆ ಅಚ್ಕಾರದ ಪುಡಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು. ಹಾಗೆ ಧನಿಯಾ ಪೌಡರನ್ನು ಹಾಕ್ತಾಯಿದ್ದೀನಿ. ರುಬ್ಬಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಈ ಮಸಾಲೆ ಸ್ವಲ್ಪ ಓಡಿಸ್ಕೊಂಡಿದ್ದೀನಿ. ಹಾಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದನ್ನು ಕುಕ್ಕರ್ ಲಿಡ್ಡನ್ನು ಮುಚ್ಚಿಬಿಡೋದು ಅಷ್ಟೇ. ಒಂದು 6 ರಿಂದ 7 ವಿಷಲ್ ಬಂದರೆ ಸಾಕು. ಇವಾಗ ಇದನ್ನು ಸೈಡಿಗೆ ಎತ್ಬಿಟ್ಟು ಈ ಕಡೆ ಚಿಕನನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದಿದೆ. ಚಿಕನನ್ನು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೂ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಬೇಯಲಿಕ್ಕೆ ಬಿಡೋಣ. ಅದರ ನೀರೆಲ್ಲ ಹೋಗೋವರೆಗೂ ಬೇಯಿಸ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಅರಶಿನ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಗರಂ ಮಸಾಲ ಮತ್ತು ಮಟನ್ ಸಾರಿಗಂತ ರುಬ್ಬಿರುವಂಥ ಪೇಸ್ಟು ಇದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ಮಸಾಲೆನ. ಉಳಿದಿರುವಂಥ ಮಸಾಲೆನ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಯಲಿಕ್ಕೆ ನೀರು ಹಾಕಿ ಮುಚ್ಚಿಡೋಣ. ಅದು ಬೇಯುತ್ತೆ. ನೋಡಿ, ಫ್ರೈ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ.
ಹಾಗೆ ಈ ಕಡೆ ಮಟನ್ ಸಾರು ಕೂಡ ರೆಡಿಯಾಗಿದೆ ನೋಡಿ. ಈ ಥರ ಬಂದಿದೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿ